ಇದು ನೋಡು ಇಷ್ಟೆಲ್ಲ ಫ್ಯಾನ್ಸ್ ಅಂತ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗ್ತೈತೆ. ಸಣ್ಣ ಮಕ್ಕಳನ್ನ ಅರೇಂಜ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ಇವತ್ತು ನಾವು ಎಲ್ಲಿಗೆ ಬಂದ್ವಿ ಅಂದ್ರೆ ನಾನು ಓದಿರೋ ಕಾಲೇಜಿಗೆ ಬಂದಿದ್ವಿ. ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಇವಾಗೆಲ್ಲ ಜಸ್ಟ್ ಸೆಟಪ್ ಮಾಡ್ಕೊಂತಿದ್ದೀವಿ. ನಮ್ಮ ಚಂದ್ರನ ಬಂದರೆ ಫೋಟೋ ತೆಗಿಯೋಕ್ಕೆ 4 ಅಂಬ್ರೆಲಾ, ಒಂದು ಟ್ರೈಪಾಡ್, ನೆಕ್ಸ್ಟು ತಿಂಡಿ ಮಾಡ್ಕೊಂಬಂದು ಸಿಗೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತು ನಾವು ಎಲ್ಲಿಗೆ ಬಂದ್ವಿ ಅಂದರೆ ನಾನು ಓದಿರೋ ಕಾಲೇಜಿಗೆ ಬಂದಿದ್ವಿ. ಯಾಕೆಂದರೆ ನಾನು ವರ್ಷ ಇಲ್ಲಿ ಏನು ಶೂಟ್ ಆದರೂ ನಾನೇ ಶೂಟ್ ಮಾಡೋದು. ಹಾಗಾಗಿ ಇವತ್ತು ಕ್ಯಾಲೆಂಡರ್ ಶೂಟ್ ಇದೆ. ಕಾಲೇಜ್ ಕಡೆಯಿಂದ ಕ್ಯಾಲೆಂಡರ್ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಗ್ರೂಪ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಬೇಕು. ಹಾಗಾಗಿ ಬಂದಿದ್ದೀವಿ. ಈಗೆಲ್ಲ ನಮ್ಮ ಹುಡುಗರು ಸೆಟಪ್ ಮಾಡ್ಕೊತವ್ರೆ. ಈಗ ನೆಕ್ಸ್ಟ್ ಒಂದೊಂದೇ ಕ್ಲಾಸ್ ಕರ್ಕೊಂಬಂದು ಈ ಫ್ರೇಮಲ್ಲಿ ಫೋಟೋಸ್ ತೆಗಿಬೇಕು. ಹಾಗಾಗಿ ಈಗ ನೆಕ್ಸ್ಟ್ ಎಲ್ಲ ಸೆಟಪ್ ಮಾಡ್ಕೊಂಡು ಹೇಗೆ ಶೂಟ್ ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ. ಶೂಟ್ರ್ ಬಂದ್ಬಿಟ್ಟು ನಮ್ಮ ಚಂದ್ರನ ಎಲ್ಲ ಸೆಟಪ್ ಆಗಿದೆ. ಅಂಬ್ರೆಲ್ಲ ರೆಡಿ ಹಾಕ್ಕೊಂಡ್ವಿ. ಇವಾಗ ಟ್ರೈಪಾಡ್ ಏನಕ್ಕೆ ಹಾಕಿರೋದು ಅಂದರೆ ಅಲ್ಲಿ ಮೋರ್ ದೆನ್ 100 ಪೀಪಲ್ಸ್ ಇರೋದ್ರಿಂದ ಏನಾಗುತ್ತೆ, ಒಬ್ಬರು ಕಣ್ಣು ಮುಚ್ಚೋದು ಒಂದು ಫೋಟೋದಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಟ್ರೈಪಾಡಿಗೆ ಹಾಕ್ಕೊಂಡು ಹುಡುಗ್ರೆ ಆಮೇಲೆ ಒಂದು ಫೋಟೋದಿಲ್ಲ ಅಂದರೂ ಇನ್ನೊಂದು ಫೋಟೋದಲ್ಲಿ ಸಿಗುತ್ತೆ ಅವ್ರ ಫೇಸು. ಅವಾಗ ಫೋಟೋಶಾಪಿಗೆ ಹಾಕ್ಕೊಂಡು ಎರೇಸ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ಅಂತ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ ಗೈಸ್. ಇವಾಗ ಒಂದು ಸೆಕ್ಷನ್ ಮುಗಿಸಿದ್ವಿ. ಇವಾಗ ಅರೇಂಜ್ ಮಾಡ್ತಾರೆ. ಇಲ್ಲಿ ಸಣ್ಣ ಮಕ್ಕಳನ್ನ ಅರೇಂಜ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ಇವ್ರನ್ನೆಲ್ಲರನ್ನೂ ಸೆಟ್ ಮಾಡೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟೈತೆ. ಸಾಕಾಗೋಗ್ಬಿಟ್ಟೈತೆ. ನಾವು ಹೇಳ್ದಂಗೆ ಮಾತೇ ಕೇಳಲ್ಲ ಯಾರು. ಇಲ್ಲಿ ರೆಡಿ 4 ಬ್ಯಾಚ್ನ ರೆಡಿ ಇಟ್ಟಿರ್ತಿದ್ವಿ. ನೆಕ್ಸ್ಟ್ ಇವ್ರಿಗೆ ಮುಗಿತಿದ್ದಂಗೆ ನೆಕ್ಸ್ಟ್ ಇಲ್ಲಿ ಮುಗಿಸ್ಬಿಡೋದಂಗೆ. ಇದು ಪ್ರೀ KG ಕ್ಲಾಸ್. ಇವರು 6 ಮೆಂಬರ್ಸ್ ಅಷ್ಟೇ ಇರೋದ್ರಿಂದ ಇಲ್ಲಿ ಪಾರ್ಕಲ್ಲಿ ತೆಗಿತಿದ್ದೀವಿ. ಗೈಸ್, ಇವಾಗ ಒಂದು ಎಷ್ಟು ಕ್ಲಾಸ್ ಅದು ಬ್ರೋ? ಅವ್ರದ್ದು ಸೆಕೆಂಡ್ ಥರ್ಡ್ವರೆಗೂ ಆಗಿದೆ. ಥರ್ಡ್ ಇಲ್ಲೊಂದು 6 ಕ್ಲಾಸ್ ಆಗಿದೆ. ಇನ್ನು ಎಷ್ಟು ಅಂದರೆ ಇನ್ನು 26 or 27 ಕ್ಲಾಸ್ ಆಗಬೇಕು. ಇವಾಗ ನಮ್ಮ ಕ್ಲಾಸ್ ರೂಮ್ ಕಡೆ ಹೋಗ್ತಿದ್ದೀವಿ ನೋಡ್ಕೊಂಬರೋಣ ಅಂತ. ಫುಲ್ ಇಲ್ಲಿಗೆ ಬಂದರೆ ಫುಲ್ ಮೆಮೊರೀಸ್. ಅವಾಗ ಏನು ಮಾಡ್ತಿದ್ವಿ ಅಂದರೆ ಇಲ್ಲಿಂದ ಹೋಗ್ತಿದ್ವಿ, ಅಲ್ಲಿಂದ ಬಂದು ಗ್ಲಾಸ್ ಬಂದು ಇಲ್ಲಿ ಬಂದು ಹಿಂಗೆ ಹಾರಿಬಿಟ್ರೆ ಮುಗೀತು. ಇದು ಜೂಟ್ ನಮ್ಮ ಕ್ಲಾಸ್. ಇದು ಸೆಕೆಂಡ್ PU ಕ್ಲಾಸು. ಅದ್ರ ಮುಂದೆ ಐತಲ್ಲ, ಇದು ಫಸ್ಟ್ PU ಕ್ಲಾಸ್. ಯಾವುದೊಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಗೈಸ್, ಇವಾಗ ಮುಗಿಯೋಕೆ ಬಂತು. ಇವಾಗ 10th ಸ್ಟ್ಯಾಂಡರ್ಡ್ದು ಲಾಸ್ಟ್ ಒಂದು ಫೋಟೋ ಐತೆ ಸ್ಟೇಟ್ ಅವ್ರದ್ದು. ಗೈಸ್, ನಾನು ವ್ಲಾಗ್ ಮಾಡೋದು ನೋಡಿ ನೋಡೋಕ್ಕೆ ಅಂತ ಎಷ್ಟು ಜನ ಬಂದುಬಿಟ್ಟವ್ರೆ ಅಂದರೆ ಇವತ್ತು ನೋಡಿ ಎಲ್ಲಿ ಬಂದವ್ರೆ. ಇವರೆಲ್ಲ ಲೈನಲ್ಲಿ ಇಟ್ಕೊಂಡು ನನಗೆ ಏನು ಫೋಟೋಗ್ರಾಫ್ ಕೇಳಕ್ಕೆ ಬಂದವ್ರೆ. ಇವರೆಲ್ಲ ಲೈನಲ್ಲಿ ಇಟ್ಕೊಂಡು ನನಗೆ ಏನು ಫೋಟೋಗ್ರಾಫ್ ಕೇಳಕ್ಕೆ ಬಂದವ್ರೆ. ಮತ್ತು ಇಲ್ಲೊಂದೆರಡು ಲೈನ್ ಮಾಡಿಸಿರಿ. ಇಷ್ಟೆಲ್ಲ ಫ್ಯಾನ್ಸ್ ಅಂತ ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗ್ತೈತೆ.
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ ಕಲಾವಿದ ಕಣ ನಮಸ್ಕಾರ ಕಣ ನೀನು ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇವಾಗ ಊಟಕ್ಕೆ ಬಂದ್ವಿ, ಇಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ಬೇಕು. ಇನ್ನಿಬ್ಬರು ಬರಲಿಲ್ಲಪ್ಪ ಅವರು. ಗಾಯ್ಸ್ ಜಸ್ಟ್ ಇವಾಗ ಊಟ ಮಾಡಿದ್ವಿ. ಎಲ್ಲಿ ಊಟ ಮಾಡಿದ್ವಿ ಅಂದರೆ ಇಲ್ಲಿ ಸೋನಾಲಿಕಾ ಶೋರೂಮ್ ಮುಂದ್ಗಡೆ ಫುಲ್ ಮೀಲ್ಸ್ ಇಲ್ಲಿ ಮಸ್ತ ಚಿಕ್ಕತ್ತಿ, ಹಂಗಾಗಿ ಇದ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹೋಗಿ CBSE ಕುಂತು ಶೂಟ್ ಮಾಡಬೇಕು. ಇವಾಗ ಜಸ್ಟ್ CBSE ಸ್ಟಾರ್ಟ್ ಮಾಡಿದ್ವಿ ಶೂಟ್ನ. ಇವಾಗ 11ನೇ ಕ್ಲಾಸಿಗೆ ಮುಗಿಸ್ಕೊಂತ ಬರೋದು. ಗೈಸ್ ಅರ್ಧ ಶೂಟ್ ಆಯ್ತು ಇವಾಗ ಜಸ್ಟ್ ಕಾಲೇಜಿನ ಶೂಟ್. ಇದು ಕಾಲೇಜ್ ಅಥವಾ PUC ಗೊತ್ತಿಲ್ಲ. ಇದು 10th. ಇದಾದ್ಮೇಲೆ PUC ಅವ್ರದ್ದೊಂದು ಸ್ವಲ್ಪ ಐತೆ. PUC ಇದಾದ್ಮೇಲೆ ಅಲ್ಲೊಂದು ಕ್ಲಾಸ್ ಇದೆ, ಅವ್ರನ್ನ ಸ್ವಲ್ಪ ಮುಗಿಸಿ ನೆಕ್ಸ್ಟ್ ಏನು ಮಾಡಿಬಿಡೋದು. ಟೀಚರ್ಸ್ ತಂದಿದೆ ಇದು. ನೋಡು ಮೊದಲು ಕೇಳಿ ಯಾವ್ದಂತ ಅವ್ರದ್ದು. ರಾಣಿನೇ ಅಲ್ಲ, ರಾಣಿನಾ ಫಸ್ಟ್ ಹೇಳು ಅಲ್ಲ. ಇವಾಗ ಲಾಸ್ಟ್ ಫೋಟೋ ತೆಗಿತಿದ್ದೀವಿ ಎಲ್ಲ ಟೀಚರ್ಸ್, ಸ್ಟೇಟ್ ಆ್ಯಂಡ್ CBSE ಟೀಚರ್ಸ್ದು. ಇದಾದರೆ ಮುಗೀತು ಇವಾಗ ಶೂಟ್. ಗಾಯ್ಸ್ ಇವಾಗ ಜಸ್ಟ್ ಶೂಟ್ ಮುಗೀತು. ಇವಾಗ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಶಿರಾಳಕೊಪ್ಪ ಸರ್ಕಲಿಗೆ ಬಂದ್ವಿ. ಇವಾಗ ಟೀ ಕುಡಿದು ಹೋಗ್ಬೇಕು. ಫಸ್ಟ್ ಫ್ರೆಶ್ ಅಪ್ ಆಗಬೇಕು, ಫುಲ್ ಸುಸ್ತಾಗ್ಬಿಟ್ಟೈತೆ ಹಂಗಾಗಿ. ಗೈಸ್ ಇವಾಗ ಬಂದು ಫ್ರೆಶ್ ಅಪ್ ಆಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ಮತ್ತೆ ಬ್ಲಾಗ್ ಮಾಡ್ತೀನಿ. ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಏನೋ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಒಂದು 8 months ಗ್ಯಾಪ್ ತೊಗೊಂಡಿದ್ದೆ. ನೆಕ್ಸ್ಟ್ ಯಾವುದು ಗ್ಯಾಪ್ ಬರೋಲ್ಲ ಅಂತ ಭಾವಿಸಿ ನೆಕ್ಸ್ಟ್ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಲವ್ ಯು ಆಲ್, ಬಾಯ್ ಗೈಸ್. ಇವಾಗ ಜಸ್ಟ್ ಬಂದು ಫ್ರೆಶಪ್ ಆಗಿ ಬಂದೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆಯ್ತು.